ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 92ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ, ನಾವು ಇದುವರೆಗೂ ನೋಡಿದ್ದು ಸುಂದರಕಾಂಡದ ಒಂದು ಭಾಗವಾಗಿದ್ದು, ನಾನು ಈ ಒಂದು 92ನೇ ಭಾಗದಿಂದ ಯುದ್ಧಕಾಂಡವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಆ ಒಂದು ಯುದ್ಧಕಾಂಡದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಹನುಮಂತನ ಅಸಾಮಾನ್ಯ ಸಾಧನೆಯನ್ನು ಕಂಡು ಬಹಳ ಸಂತೃಪ್ತನಾದ ರಾಮನು ಅವನನ್ನು ಶ್ಲಾಘಿಸುತ್ತಾ, ಗರುಡನನ್ನು ಹೊರತುಪಡಿಸಿದರೆ ನೀನು ಮಾಡಿರುವ ಕಾರ್ಯವನ್ನು ಇನ್ಯಾರೂ ಮಾಡಲಾರರು. ಸ್ವಾಮಿಯು ಒಪ್ಪಿಸಿರುವ ಜವಾಬ್ದಾರಿಗಿಂತ ಹೆಚ್ಚಿನದ್ದನ್ನು ಸಾಧಿಸುವವನು ಸೇವಕರಲ್ಲಿ ಅತ್ಯುತ್ತಮನು. ತನಗೆ ಹೆಚ್ಚು ನಿರ್ವಹಿಸುವ ಸಾಮರ್ಥ್ಯವಿದ್ದರೂ ತನ್ನ ಸ್ವಾಮಿಯು ಆಜ್ಞೆಗಿಂತ ಹೆಚ್ಚಿಗೆ ಪ್ರಯತ್ನಿಸದಿರುವವನು ಮಧ್ಯಮ ವರ್ಗದ ಸೇವಕನು. ಮನುಷ್ಯರಲ್ಲಿ ಅತಿ ಕೀಳಾದವನಾಗಿದ್ದು ತನಗೆ ಸಾಧ್ಯವಿದ್ದರೂ ಕೂಡ ಸ್ವಾಮಿಯ ಆಜ್ಞೆಯನ್ನು ಪಾಲಿಸದಿರುವವನು ಅಧಮ ಸೇವಕನು ಎಂದು ಹೇಳಿದನು. ಪ್ರಿಯ ಹನುಮಂತನೇ, ನೀನು ಸೀತೆಯನ್ನು ಹುಡುಕಿದ್ದಷ್ಟೇ ಅಲ್ಲದೆ ಅವಳನ್ನು ನಿನ್ನ ಮಾತುಗಳಿಂದ ಸಮಾಧಾನಪಡಿಸಿರುವೆ ಕೂಡ. ಲಂಕೆಯ ಸಂಪೂರ್ಣ ಸಮೀಕ್ಷೆಯನ್ನು ಮಾಡಿರುವ ನೀನು ಮಹಾರಾಕ್ಷಸರ ಯೋಧರ ಶಕ್ತಿಯನ್ನು ಪರೀಕ್ಷಿಸಿರುವೆ ಹಾಗೂ ರಾವಣನ ಹೃದಯದಲ್ಲಿ ಭಯವನ್ನು ತುಂಬಿಸಿರುವೆ. ನಿಜವಾಗಿಯೂ ನಿನ್ನ ಸೇವೆಯು ನನ್ನ ಪ್ರಾಣವನ್ನೇ ಉಳಿಸಿದೆ. ಆದರೆ ನಿನಗೆ ಸೂಕ್ತವಾದ ಬಹುಮಾನಗಳನ್ನು ನೀಡಲು ಸಾಧ್ಯವಾಗುತ್ತಿಲ್ಲವೆಂದು ನನಗೆ ಬಹಳ ನೋವಾಗುತ್ತಿದೆ. ನಾನು ಸರಿಯಾದ ಸಾಧನಗಳಿಲ್ಲದೆ ವನವಾಸದಲ್ಲಿರುವುದರಿಂದ ನಿನ್ನ ಸೇವೆಯ ಪ್ರತಿಫಲವಾಗಿ ನನ್ನ ಆಲಿಂಗನವನ್ನು ಮಾತ್ರ ನೀಡಬಲ್ಲೆ ಎಂದು ಹೇಳಿದ ರಾಮನು ಹನುಮಂತನನ್ನು ವಾತ್ಸಲ್ಯಭರಿತವಾಗಿ ತಪ್ಪಿಕೊಂಡನು. ನಂತರ ಸುಗ್ರೀವನ ಕಡೆಗೆ ತಿರುಗಿದ ರಾಮನು, ನಮಗೆ ಸೀತೆಯು ಎಲ್ಲಿರುವಳೆಂದು ಈಗ ತಿಳಿದಿದೆ. ಆದರೆ ವಾನರರು ದುಸ್ತರವಾದ ಸಮುದ್ರವನ್ನು ದಾಟುವುದಾದರೂ ಹೇಗೆ? ನಮ್ಮ ಆಕಾಂಕ್ಷೆಗಳು ಮತ್ತು ಕಠಿಣ ಪರಿಶ್ರಮವು ಈಗ ಉಪಯೋಗಕ್ಕೆ ಬಾರದಿರುವ ಹಾಗೆ ತೋರುತ್ತಿದೆ ಎಂದು ಹೇಳಿದಂತಹ ರಾಮನು ಯೋಚನಾಮಗ್ನನಾಗಿ ಮೌನವಾಗಿ ನಿಂತನು. ಇದನ್ನು ಕೇಳಿದ ಸುಗ್ರೀವನು, ಓ ನನ್ನ ದೊರೆಯೇ, ಒಬ್ಬ ಕೃತಜ್ಞನು ತನ್ನ ಸೌಜನ್ಯವನ್ನು ಸುಲಭವಾಗಿ ತ್ಯಜಿಸುವ ಹಾಗೆ ಪುರುಷೋತ್ತಮನಾದ ನೀನು ನಿನ್ನ ವ್ಯಥೆಯನ್ನು ತ್ಯಜಿಸಬೇಕು. ನಿರುತ್ಸಾಹಿಯ ಸಕಲ ಕೃತ್ಯಗಳು ದುಃಖಕ್ಕೆ ಹೇತುವಾಗುವವು. ಯಾರ ಮನಸ್ಸು ಕೊರಗಿನಿಂದ ದಿಗ್ಭ್ರಮೆಗೊಂಡಿರುತ್ತದೆಯೋ ಅವರ ಎಲ್ಲ ಕಾರ್ಯಗಳು ಸೋಲಿನಲ್ಲಿ ಅಂತ್ಯಗೊಳ್ಳುತ್ತವೆ. ರಾಕ್ಷಸರೊಡನೆ ಯುದ್ಧ ಮಾಡುವ ನಿರೀಕ್ಷೆಯು ನನಗೆ ಬಹಳ ಆನಂದವನ್ನು ತಂದಿದೆ. ವಾನರರು ಈ ಕಾರ್ಯಕ್ಕೆ ಸಮರ್ಥರಾಗಿರುವರೆಂದು ನನಗೆ ಭರವಸೆ ಇದೆ. ಬಹುಶಃ ನಾವು ಹೇಗಾದರೂ ಮಾಡಿ ಸಮುದ್ರದುದ್ದಕ್ಕೆ ಸೇತುವೆಯೊಂದನ್ನು ಕಟ್ಟಬಹುದೇನೋ. ವಾನರರು ಲಂಕೆಯನ್ನು ತಲುಪಿದರೆ ಸಾಕು, ಅವರು ಖಂಡಿತವಾಗಿಯೂ ಜಯಶಾಲಿಯಾಗುವರೆಂಬ ದೃಢ ನಂಬಿಕೆಯು ನನಗಿದೆ ಎಂದನು. ಆಗ ಹನುಮಂತನ ಕಡೆಗೆ ತಿರುಗಿದ ರಾಮನು, ನನ್ನ ಶಕ್ತಿಯನ್ನು ಉಪಯೋಗಿಸಿ ನಾನು ಸಮುದ್ರನನ್ನು ಸುಲಭವಾಗಿ ಲಂಘಿಸಬಲ್ಲೆ ಅಥವಾ ಇಚ್ಛಿಸಿದರೆ ಸಮುದ್ರನನ್ನು ಇಂಗಿಸಬಲ್ಲೆ. ಆದ್ದರಿಂದ ಲಂಕೆಯ ಭದ್ರತೆಯ ಬಗ್ಗೆ ಹಾಗೂ ನಿನ್ನ ದಾಳಿಯಲ್ಲಿ ನೀನು ಸಂಗ್ರಹಿಸಿದ ಇತರೆ ಸಂಬಂಧಿತ ವಿಷಯಗಳ ಬಗ್ಗೆ ನನಗೆ ದಯವಿಟ್ಟು ತಿಳಿಸು ಎಂದನು. ಆಗ ಉತ್ಸಾಹಗೊಂಡ ಹನುಮಂತನು, ಲಂಕೆಯು 4 ರೀತಿಯ ರಕ್ಷಣೆಗಳನ್ನು ಹೊಂದಿದೆ. ಅದರ ಮೊದಲನೆಯ ರಕ್ಷಣೆಯು ಪ್ರಾಕೃತಿಕವಾಗಿದ್ದು, ಆ ನಗರವು ಎತ್ತರವಾದ ಬೆಟ್ಟದ ಮೇಲೆ ಸ್ಥಿತವಾಗಿದ್ದು ನದಿಯಿಂದ ಸುತ್ತುವರೆದಿದೆ ಹಾಗೂ ದಟ್ಟವಾದ ವನಗಳಿಂದ ಆವರಿಸಲ್ಪಟ್ಟಿದೆ. ನಂತರ ಕೋಟೆಗಳಿವೆ. ಎತ್ತರವಾದ ಚಿನ್ನದ ಗೋಡೆಗಳು ಲಂಕೆಯನ್ನು ಸುತ್ತುವರೆದಿವೆ. 4 ದಿಕ್ಕುಗಳಲ್ಲಿರುವ 4 ಅತಿದೊಡ್ಡ ಮಹಾದ್ವಾರಗಳು ದೊಡ್ಡ ಕವಣೆಗಳಿಂದ ಸಜ್ಜುಗೊಂಡಿವೆ. ಭಯಾನಕ ಮೊಸಳೆಗಳಿಂದ ತುಂಬಿರುವ ಅಗಲವಾದ ಕಂದಕಗಳು ಗೋಡೆಗಳನ್ನು ಸುತ್ತುವರೆದಿವೆ. 4 ದ್ವಾರಗಳಿಗೆ ದಾರಿ ತೋರಿಸುವಂತಹ 4 ಎಲೆಹಗ್ಗದ ಸೇತುವೆಗಳು ಈ ಕಂದಕಗಳನ್ನು ಮೆಟ್ಟಿವೆ. ಲಂಕೆಗೆ ಬೆಂಕಿ ಹಚ್ಚಿದಾಗ ನಾನು ಈ ಎಳೆಹಗ್ಗದ ಸೇತುವೆಯನ್ನು ಧ್ವಂಸ ಮಾಡದೆ ಹಾಗೂ ಗೋಡೆಯ ಹಲವಾರು ಭಾಗಗಳನ್ನು ಒಡೆದು ಹಾಕಿದೆ. ನನ್ನ ಪ್ರಿಯ ಪ್ರಭು ರಾಮನೇ, ಮಹಾ ಯೋಧರಾದಂತಹ ಅಂಗದ, ದ್ವಿವಿಧ, ಮೈಂದ, ಜಾಂಬವಂತ, ಪನಸ, ನೀಲ ಮತ್ತು ನಾನು ಮಾತ್ರ ಲಂಕೆಗೆ ಹಾರಬೇಕೆಂದು ನನ್ನ ಅಭಿಪ್ರಾಯ. ನಾವು ಈ ವಾನರ ಸೈನ್ಯವನ್ನೆಲ್ಲ ಸಮುದ್ರದಾಚೆಗೆ ಸಾಗಿಸುವ ಯೋಚನೆ ಮಾಡದೆಯೇ ರಾವಣನನ್ನು ಹಾಗೆಯೇ ಸೋಲಿಸಬಹುದು ಎಂದನು.
ಆಗ ರಾಮನು ನಾನೇ ಖುದ್ದಾಗಿ ಹೋಗಿ ಲಂಕೆಯನ್ನು ನಾಶಗೈಯುತ್ತೇನೆ ಎಂದು ಶಪಥ ಮಾಡಿದನು. ಸುಗ್ರೀವನ ಕಡೆಗೆ ತಿರುಗಿದ ರಾಮನು, ಸೂರ್ಯನು ಈಗ ಆಕಾಶದ ಮಧ್ಯದಲ್ಲಿದ್ದು ಶುಭಕರವಾದ ಅಭಿಜಿತ್ ಲಗ್ನವು ಆರಂಭವಾಗಿರುವುದರಿಂದ ದಂಡಯಾತ್ರೆಯನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವಾಗಿದೆ. ಹಾಗೆ ನನ್ನ ಬಲರೆಪ್ಪೆಗಳಲ್ಲೂ ಗೆಲುವನ್ನು ಸೂಚಿಸುತ್ತಾ ಮಿಡಿಯುತ್ತಿರುವುದರಿಂದ ವಾನರರನ್ನು ಕೂಡಲೇ ಸೇರಿಸು. ನಾವು ಲಂಕೆಯೆಡೆಗೆ ಈ ಕೂಡಲೇ ಸಾಗೋಣ ಎಂದರು. ಲಕ್ಷ್ಮಣ ಮತ್ತು ಸುಗ್ರೀವರು ರಾಮನ ಈ ಮುಂದಾಳತ್ವವನ್ನು ಶ್ಲಾಘಿಸಿದರು. ಆಗ ಕೆಲ ಕ್ಷಣಗಳಲ್ಲಿ ಗುಹೆಗಳಲ್ಲಿದ್ದ ಹಾಗೂ ಗಿಡಮರಗಳಲ್ಲಿ ಇದ್ದ ತುಂಬಿಕೊಂಡಿದ್ದಂತಹ ಬೆಟ್ಟದ ಜಾರುಗಳ ಮೇಲಿದ್ದಂತಹ ಹಲವಾರು ವಾನರರು ಹೊರಬಂದರು. ಆಗ ನೀಲನನ್ನು ಉದ್ದೇಶಿಸಿದ ರಾಮನು, ನೀನು ಸೈನ್ಯದ ಮುಂಚೂಣಿಯಲ್ಲಿ ನಡೆಯಬೇಕು. ವೈರಿ ಸೈನಿಕರು ಅಡಗಿಕೊಂಡು ನಮ್ಮ ಮೇಲೆ ಆಕ್ರಮಿಸಲು ಕಾಯುತ್ತಿರಬಹುದು. ಆದ್ದರಿಂದ ಮುಂಜಾಗ್ರತೆಯಾಗಿ ನೀನು ಕೆಲ ವಾನರರನ್ನು ನಿನ್ನೊಡನೆ ಕರೆದುಕೊಂಡು ಹೋಗಿ ಅವರನ್ನು ಎಲ್ಲ ದಿಕ್ಕುಗಳಲ್ಲೂ ಕಳುಹಿಸು. ನಾವು ಎದುರು ನೋಡುತ್ತಿರುವ ಗೆಲುವು ಬಹಳ ಕಠಿಣವಾಗಿರುವುದರಿಂದ ಎಲ್ಲ ಬಲಹೀನ ವಾನರರನ್ನು ಹಿಂದೆಯೇ ಬಿಡು ಎಂಬುದಾಗಿ ಆದೇಶಿಸಿದರು. ಸೈನ್ಯದ ಮಧ್ಯದಲ್ಲಿ ತಾನು ಹನುಮಂತನ ಬೆನ್ನಿನ ಮೇಲೆ ಸವಾರಿ ಮಾಡುವಂತೆ ಮತ್ತು ಲಕ್ಷ್ಮಣನು ಅಂಗದನ ಬೆನ್ನಿನ ಮೇಲೆ ಸವಾರಿ ಮಾಡುವಂತೆ ರಾಮನು ಸೈನ್ಯವನ್ನು ಸಜ್ಜುಗೊಳಿಸಿದನು. ನಂತರ ರಾಮನ ಆಜ್ಞೆಯನ್ನು ಸೈನ್ಯದ ವಿವಿಧ ಸ್ತರದ ನಾಯಕರ ಮೂಲಕ ಕಳುಹಿಸಲಾಗದ ಸೈನ್ಯವು ದಕ್ಷಿಣದ ದಿಕ್ಕಿನೆಡೆಗೆ ಹೊರಟಿತು. ಸ್ನೇಹಿತರೆ, ರಾಮಾಯಣದ 92ನೇ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಈಗಾಗಲೇ ವಿಶ್ವದ ಸುಪ್ರಸಿದ್ಧವಾದಂತಹ ಪುರಿ ಜಗನ್ನಾಥ ಸ್ವಾಮಿಯ ಒಂದು ರಥೋತ್ಸವವು 5-6 ದಿನಗಳಿಂದ ನಡೀತಾ ಇದೆ. ಇನ್ನೂ 19ನೇ ತಾರೀಕು ತನಕನೂ ಸಹಿತ ಇರುತ್ತೆ. ಆ ಒಂದು ವಿಶ್ವ ಪ್ರಸಿದ್ಧವಾದ ಪುರಿ ಜಗನ್ನಾಥನನ್ನು ಈ ಸಮಯದಲ್ಲಿ ಸ್ಮರಿಸ್ತಾ, ರಥೋತ್ಸವದ 6ನೇ ದಿನ ಇಂದು ಜೈ ಪುರಿ ಜಗನ್ನಾಥ ಸ್ವಾಮಿ, ಬಲರಾಮಚಂದ್ರ ಪ್ರಭು, ಸುಭದ್ರಾದೇವಿಯೇ ನಮಃ, ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ, ಪ್ರಣತತ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್.